ಥ್ಯಾಂಕ್ ಯು ಮುಂಬೈ ಇಂಡಿಯನ್ಸ್. ನೀವು ಇದೇ ರೀತಿ ಬೇರೆ ಟೀಮ್ಗಳ ಮೇಲೆ ಡಮ್ಮಿಗಳಾಗಿ, RCBಗಳ ಮೇಲೆ ಮಮ್ಮಿಗಳಾಗಿ, ಯಾಕೆ ಗುರು ಇದೇನು ರಿಯಲ್ ಕ್ರಿಕೆಟಾ ಅಂತ ಡೌಟ್ ಆಗುತ್ತೆ. ಎಲ್ಲರೂ ಬಂದು RCB ಮೇಲೆನೆ ಆಡ್ತಾರೆ. ವೈ? ಯಾಕೆ? ಎಂದಕ್ಕೂ? ಯಾಕೆ ಬಂದು RCB ಮೇಲೆನೆ ಆಡ್ತೀರಾ? ಬೇರೆ ಟೀಮ್ಗಳ ಮೇಲೇನೂ ಆಡಿ. ಸರ್ವರಿಗೂ ಆತ್ಮೀಯವಾದಂತ ಸ್ವಾಗತ. ಮ್ಯಾಚ್ ನಂಬರ್ 13 ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವಿನ ಈ ಕಾಳಗಕ್ಕೆ ಮೆಗ್ಲಾನಿಂಗ್ ಅವರು ಕಾಯಿನ್ ಟಾಸ್ ಮಾಡಿದ್ದಕ್ಕೆ ಗೆದ್ದಿದ್ದು ಅವರೇ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ನಾವು ಬೌಲಿಂಗ್ ನ ಆಯ್ಕೆ ಮಾಡ್ಕೋತೀವಿ ಅಂತ ಥಟ್ ಅಂತ ಹೇಳಿದ್ದಾರೆ. పెళ్లి కూతుర్ని పిలిపించమంటావా? పిలిపించమంటాడు బావా, అందుకే వచ్చింది. పిలిపించు. ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗೆ ಈ DCMI ಮ್ಯಾಚಿಗೆ ಬಂದ್ವಿ ಗುರು. ಯಾಸ್ತಿಕಾ ಭಾಟಿಯಾ ಇವತ್ತು ಯಾವ ರೀತಿ ಆಡ್ತಾರೆ? ಡಾಟ್ ಬಾಲ್ಸ್ ಗಳ ಮಹಾರಾಣಿ ಮಾಲ್ಜಾನ್ ಕಾಪ್ ಬರ್ತಿದ್ದಕ್ಕೆ ಶುರು ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ಯಾವುದೇ ಕಾರಣಕ್ಕೂ ಒಂದ್ರ ನೋಡಿರ್ಲಿಲ್ಲ. ಈ ಸತಿ ಮೊದಲನೇ ಬಾಲ್ ನ ಬೌಂಡ್ರಿಯಿಂದಲೇ ಶುರು ಮಾಡ್ತಾ ಇದ್ದೀನಿ ಅಂತ ಬರೋಬ್ಬರಿ ಬೌಂಡ್ರಿಯ ಓಪನಿಂಗ್ ಇಂದ ಶುರು ಮಾಡ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್. Just 3 runs for Battle after 3 runs. ಓವರ್ ಪಿಚ್ ಡೆಲಿವರಿ ಹಾಫ್ ಬಾಲಿನ ಸಖತ್ತಾಗಿ ಕನ್ವರ್ಟ್ ಮಾಡಿದ್ದು ಹೇಲಿ ಮ್ಯಾಥ್ಯೂಸ್. ಇದು ಎಡ್ಜ್ ಆಗಿದೆ, ಇದು ಔಟ್ ಆಗುತ್ತೆ. ಶಿಖಾ ಪಾಂಡೆ ಅಲ್ಲಿ ವಿಕೆಟ್ ತೆಕ್ಕೊಡ್ತಾ ಇರೋದು. ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಇವತ್ತು ಕಾಣಿಸಿದ್ರು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇನ್ಸೈಡ್ ಪವರ್ ಪ್ಲೇ ಇನ್ನೊಂದು ವಿಕೆಟ್ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವ್ರದ್ದು ಇನ್ನೊಂದು ಬಾರಿ ಬೀಳ್ತಾ ಇರೋದು. ಶಿಖಾ ಪಾಂಡೆ ಅಮಂಗ್ಸ್ ವಿಕೆಟ್ ಇದ್ದೇ ಇದ್ದಾರೆ. ಟೈಮ್ ಆಗಿಲ್ಲ, ಸ್ಟ್ರೆಟ್ ಕೈಗೆ ಹೋಗುತ್ತೆ. ಶಫಾಲಿ ವರ್ಮಾ ಕಾಯ್ತಾ ಇದ್ರು ಮಿಡ್ ಆಫ್ ಅಲ್ಲಿ. ಡಾಟ್ ಬಾಲ್ ಪರ್ಸೆಂಟೇಜ್, ಸ್ಕೋರಿಂಗ್ ರೇಟ್ ಕಮ್ಮಿ ಹಾಕಿದ ತಕ್ಷಣ ಗೊತ್ತಾಯ್ತು ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ ಅಂತ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. ನೋ ಬಾಲ್ ಇಲ್ಲಿ ಬೀಳ್ತಾ ಇತ್ತು. ಇಲ್ಲಿ ಬೀಳ್ತಾ ಇತ್ತು. ಏನ್ ಇಲ್ಲಿ ಬಿದ್ರು ನೋ ಬಾಲ? ಮುಂದಕ್ಕೆ ಅಲ್ಲಾಡ್ಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಬಿತ್ತು. ಬ್ಯೂಟಿಫುಲ್ ಬ್ಯಾಟ್ ಸ್ವಿಂಗ್ ನೀವು ನೋಡ್ಬೋದು. ಒನ್ ಆಫ್ ದ ಬೆಸ್ಟ್ 6 ಹಿಟ್ಟರ್ ಹರ್ಮನ್ ಪ್ರೀತ್. ಸಿಂಪಲ್ ಇಂಟೆನ್ಷನಲ್ ಆಗಿ ಆಡ್ತಾರೆ. ಚೀಕಿ ಯೂಶಲಿ ನೋಡಲ್ಲ, ಇದು ಅನ್ಯೂಶಲ್. ಹರ್ಮನ್ ನೋಡ್ತಾ ಇರೋದು 4-18 ರನ್ ಈ ಓವರ್ ಅಲ್ಲಿ. Outside off, impact in line, wicket sitting, original decision now, going back to on field, you're on screen, make your signal now. ನಾಯಕಿಯ ರೂಪದಲ್ಲಿ 73ಕ್ಕೆ 3 ಇಂಡಿಯನ್ಸ್.
மீச்சல தீய வைக்க அதே எடுக்கிற வையா உள்ள இல்ல நடத்து போடுறேன் ಯಾವ ಪಾರ್ಟ್ನರ್ಶಿಪ್ ಬಗ್ಗೆ ಹೇಳಿದ್ರಿ ಏನ್ ಸ್ವಾಮಿ ಬಾಯದು ಪಾರ್ಟ್ನರ್ಶಿಪ್ ಅಂದ ತಕ್ಷಣ ಡಮಾಲ್ ಡಿಮಿಲ್ ಆಗೋಯ್ತಲ್ಲ ಸ್ವಾಮಿ ಏನಿದು ಅಪ್ಪ ಮಗನೇ ಅಂಗಸ್ವಾಮಿ ನೀ ಮಗರಾಸನ ಇರ್ಕಣಪ್ಪ ನೀ ಮಗರಾಸನ ಇರ್ಕಣ 2 ಓವರ್ ನಲ್ಲಿ ಆಚೆ ಕಳಿಸ್ತಾರೆ ಕಾಟನ್ ಬೌಲ್ಡ್ ಅದಕ್ಕೂ ಯಾವುದೇ ಸಹಾಯ ಬೇಕಾಗಿರ್ಲಿಲ್ಲ ಹರ್ಮನ್ ಅವ್ರನ್ನ ಔಟ್ ಮಾಡೋದಕ್ಕೆ LBW ಆಗಿತ್ತು ಇದು ಕಾಟನ್ ಬೋಲ್ಡ್ ಮುಂಬೈ ಇಂಡಿಯನ್ಸ್ ಸಂಕಷ್ಟದಲ್ಲಿದ್ದಾರೆ 83ಕ್ಕೆ 4 ಮಿಸ್ ಆಗಿ ಎಮ್ಮೆ ಗೆದ್ಬಿಟ್ಟವ್ರು ಸೆಂಟ್ರಲ್ ಚೇಂಜ್ ಮಾಡ್ಬಿಟ್ರು ಮಗ ಹಿಂಗಿರೋದು ಹಿಂಗ್ ಮಾಡ್ಬಿಟ್ರು ಅಂತಾನೆ ಬ್ಯಾಟಿಂಗ್ ಆಡ ಸೂಪರ್ ಸ್ಟ್ರಾಂಗ್ ಐತೆ ಒಂದು ಬಾಲ್ ಆದ್ರೂ ಟಚ್ ಮಾಡಲಿ ಔಟ್ ಹೋಗಿ ಮನೆಗೆ ಕ್ಲೀನಾಗಿ ಫೀಲ್ಡ್ಗೆ ಹೋಗ್ತಿದ್ದೆ ಸಿಕ್ಸ್ಗಳು ಬರ್ಲಿ ಗುರು 2 ಮ್ಯಾಕ್ಸಿಮಮ್ ఒక్కసారి వచ్చిపోవమ్మా మెరుపుతేగా ಔಟ್ಸ್ಟ್ಯಾಂಡಿಂಗ್ ಕ್ಯಾಚಿಂಗ್ ಇದು ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಸೋ ಫಾರ್ ಬ್ಯಾಕ್ ಫುಟ್ ಹೋಗಿ ಪುಲ್ ಹೊಡೆಯೋ ಪ್ರಯತ್ನ ಟಾಪ್ ಆಫ್ ದ ಹ್ಯಾಂಡಲ್ ಹೊಡೆಯೋತ್ತಲ್ಲಿ ಬಟ್ ಬ್ರಿಲಿಯಂಟ್ ಕ್ಯಾಚ್ ಆನಬೆಲ್ ಸದರ್ಲ್ಯಾಂಡ್ ಹಿಯರ್ ಟು ಸ್ಟೇ ಅಂತ ಏನ್ ಹೇಳ್ತಾರೆ ನೀ ನೋಡಿ ಹ್ಯಾಟ್ರಿಕ್ ಆದ್ರೆ ಆಗ್ಲಿಲ್ಲ ಹೋದ್ರೆ ಹೋಗ್ಲಿ ಗಂಟೆ ಬೋಲ್ಡ್ ಮುನ್ನುಗ್ಗಿ ಸೀದಾ ಕೈ ಹೊಡೆದಿದ್ದಾರೆ ಜೆಮಿಮಾ ರಾಡ್ರಿಕ್ಸ್ ಬಾಲ್ ಫಾಲೋ ಮಾಡ್ತಾ ಇತ್ತು ಜೆಮಿಮಾನ ಅಲ್ಲಿ ಒಂದು ಡ್ಯಾನ್ಸ್ ಮೂವ್ ಕೂಡ ಮಾಡ್ತಾರೆ ಫ್ಯಾನ್ಸ್ ಹತ್ರ ಲೈವ್ಲಿ ಆಗಿರುವಂತ ಕ್ಯಾರೆಕ್ಟರ್ ಯಾವತ್ತಿದ್ರು ಜಮೀಮಾ ಗೊತ್ತಲ್ಲ ಆ ಗಿಟಾರ್ನ ಎಷ್ಟು ಚೆನ್ನಾಗಿ ನುಡಿಸ್ತಾರೆ ಅಂತ ಸೊ ಕೊನೆ ಬಾಲ್ ಔಟ್ ಅಂತ ಬರುತ್ತೆ ಎಷ್ಟು ಸ್ಕೋರು 123 ರನ್ ಅಷ್ಟೇ ಹೊಡೆಯೋದಕ್ಕೆ ಸಾಧ್ಯ ಆಗಿತ್ತು ಮುಂಬೈ ಇಂಡಿಯನ್ಸ್ಗೆ 124 ರನ್ ಬೇಕಾಗಿದೆ 120 ಬಾಲ್ ಅಲ್ಲಿ ಮೆಗ್ಲಾನಿಂಗ್ 9798 ರನ್ನು 73 ಹಾಫ್ ಸೆಂಚುರಿ ಇದಕ್ಕಿಂತ ಬೇಕಾದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕನಿಷ್ಠ ಎಂತ ಟೀಮ್ ಆದ್ರೂ ಮೆನ್ನು ವುಮೆನ್ ಡಸಂಟ್ ಮ್ಯಾಟರ್ ಕನಿಷ್ಠ ಅಂದ್ರೂ ಒಂದು 170 ಆದ್ರೂ ಹೊಡಿತಾರೆ ಹಂಗ ಅನ್ಕೊಂಡ್ ಬಂದ್ವಿ ಬಟ್ ಇಲ್ಲಿ ಡಾಟು ಔಟ್ ಮುಂಬೈ ಫಸ್ಟ್ ಇನ್ನಿಂಗ್ಸು ಮುಂಬೈ ಆಡ್ತಾರೆ ಮುಂಬೈ ಇಂಡಿಯನ್ಸು ಹೊಡೆದಿದ್ದೆ 123 ರನ್ಗುರು ಒಳ್ಳೆ ಟೀಮು ನ್ಯಾಕ್ಸಿವೋ ಬ್ರಂಟು ಹೇಲಿ ಮ್ಯಾಥ್ಯೂಸು ಹರ್ಮನ್ ಪ್ರೀತು ಅಮೇಲಿಯಾಕವರು ಒಳ್ಳೆ ಟೀಮ್ ಗುರು ಅದು ಕಾಮಿಡಿ ಏನು ಗೊತ್ತಾ ಇದೇ ಟೀಮು ನಮ್ಮ RCB ಮೇಲೆ 190ನ ಚೇಸ್ ಮಾಡುತ್ತೆ ಯಪ್ಪ ಈ RCBಗೆ ಎಷ್ಟು ಲತ್ತೆ ಅಂದರೆ ಆ ರೇಂಜ್ಗಿದೆ ಲತ್ತೆ Taking strike tonight, the opening batter, the 173 run out is Meg ಇದು ಕನೆಕ್ಟ್ ಆಗಿದೆ ಖಂಡಿತವಾಗ್ಲೂ ಕನೆಕ್ಟ್ ಆಗಿದೆ ಯಾಕೆಂದ್ರೆ ಆ ಮಟ್ಟದಲ್ಲಿದ್ದ ಕಾನ್ಫಿಡೆನ್ಸ್ ಮೊದಲನೇ ಬಾಲ್ ಅಲ್ಲಿ ಒಂದ್ ಸ್ವಲ್ಪ ಹಿಂಜರಿಕೆ ಇತ್ತು ಆದ್ರೆ 2ನೇ ಬಾಲ್ ಅಲ್ಲಿ ಮಾತ್ರ ಕೊಠಾ ಮಾಂಜ ಅಂತ ಕೊಟ್ಟಿದ್ದಾರೆ ಅಲ್ಲಿ back-to-back boundaries. ಫುಲ್ ಟಾಸ್ ಮುನ್ನುಗ್ಗಿ ಬಾರಿಸಿದ್ದಾರೆ 6 ಚಿಂದಿ ಚಿತ್ರಾನ್ನ ಮಾಡ್ತಾ ಇದ್ದಾರೆ ಈ ಇಬ್ರು ಜೋಡಿ ಲ್ಯಾನಿಂಗ್ ಹಾಫ್ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡ್ತಾರೆ ಎಂತ ಕ್ಯಾಪ್ಟನ್ಸಿ ನಾಕ್ ಇಲ್ಲಿ ಬಂದಿರುವಂತದ್ದು 40 ಬಾಲ್ ಅಲ್ಲಿ 50
ಕ್ರಿಕೆಟ್ ನ ಹೇಗ್ ಆಡಬೇಕು ಅಂತ, ನಿಂತು ಹೇಗ್ ಆಡಬೇಕು ಅಂತ, ಯಾವ ಜಾಗದಲ್ಲಿ ಬೌಂಡ್ರಿನ ಬಾರಿಸಬೇಕು ಅಂತ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಟ್ಟಂತಹ ಅತ್ಯದ್ಭುತ ಬ್ಯಾಟರ್. ಹಾಫ್ ಸೆಂಚುರಿ ಮತ್ತೊಂದು. ಡೆಲ್ಲಿ ಬಂದರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಎಷ್ಟು ಓವರ್ಗೋ 12 ಓವರ್ಗ 13-14 ಓವರ್ಗ ಚೇಸ್ ಮಾಡಿ ಬಿಸಾಕಿದ್ರು ವಿತ್ 8 ವಿಕೆಟ್ಸ್ ಇನ್ ಹ್ಯಾಂಡು. ನಾವು 3 ಜನ ಹೋಗಿದ್ವಿ. 9 ವಿಕೆಟ್ಸ್ ಅಲ್ಲ, 2 ವಿಕೆಟ್ ಬಿದ್ದಿತ್ತು. 9 ವಿಕೆಟ್ಸ್ ಇನ್ ಹ್ಯಾಂಡು. ಏನು ಬರ್ತಿರ್ಲಿಲ್ಲ ಗುರು ಈ ಮ್ಯಾಚು. ಸಖತ್ ಅಂದರೆ ಸಖತ್ ಬೋರಿಂಗ್ ಮ್ಯಾಚು. ಲಾಸ್ಟ್ ವರ್ಷ ಈ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಮ್ಯಾಚ್ಗೆ ಹೋಗಿದ್ವಿ. ಅಲ್ಲಿ ಸ್ಮೃತಿ ಮಂದನ 91 ನೋಡಿದ್ರು. ಬಟ್ ಈ ಮ್ಯಾಚ್ ಅಂತ ಹೇಳ್ಕೊಳೋಷ್ಟು ಮೆಮೊರಿ ಏನಿಲ್ಲ. ಸ್ಟೇಡಿಯಂ ಬರೋದಕ್ಕೆ ಆ ಸಿಕ್ಸ್ಗಳನ್ನು, T20 ಅಂದರೆ ಏನು ಗುರು, ಸಿಕ್ಸ್ಗಳು, ಆ ಬೌಂಡ್ರಿಗಳು. ಬಟ್ ಈ ಒಂದು ಮ್ಯಾಚಲ್ಲಿ ಏನೂ ಇರಲಿಲ್ಲ. ಅಟ್ಟರ್ ಬೋರಿಂಗ್ ಇನ್ನಿಂಗ್ಸು. ಎಷ್ಟು ಬೋರಿಂಗ್ ಅಂದರೆ ಅಷ್ಟು ಬೋರಿಂಗು. ಬಟ್ ಕಾಮಿಡಿಗಳೆಲ್ಲ ಚೆನ್ನಾಗಿತ್ತು. RCB CSK ಅಂದ್ಕೊಂಡು. ಡೆಲ್ಲಿ ಕ್ಯಾಪಿಟಲ್ಸ್ ಮನಮೋಹಕ ಅಂತಂದ್ರೆ ತಪ್ಪಾಗಲ್ಲ. ಇದು 9 ವಿಕೆಟ್ಗಳ ಗೆಲುವನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಟಾಸ್ ಗೆದ್ದಿದ್ದು ಡೆಲ್ಲಿ, ಮ್ಯಾಚ್ ಗೆದ್ದಿದ್ದು ಅವರೇನೆ. ಅದಕ್ಕೇನೆ ಯೋಚನೆ ಆಗಿದ್ದು ಹರ್ಮನ್ಪ್ರೀತ್ ಕೌರ್ ಅವ್ರಿಗೆ. ಇಲ್ಲಿಂದ ಹೆಂಗೆ ಬೆಟರ್ ಆಗಿ ಬರ್ಬೇಕು ನಾವು, ಯಾಕಂದ್ರೆ ಇದು ಬಹಳ ಹೀನಾಯ ಸೋಲು ಟಾಪ್ ಅಲ್ಲಿರುವಂತ ಟೀಮ್ಗೆ. ಆದರೆ ಒಂದು ಮಾತ್ರ ಅರ್ಥ ಆಯ್ತು ಗುರು, ಈ ವುಮೆನ್ IPLಗೆ WPL ಏನಿದೆ, ಪ್ರತಿ ವರ್ಷ ಕ್ರೇಜು ಜಾಸ್ತಿ ಆಗ್ತಾನೇ ಇದೆ. 2023 ಸ್ಟಾರ್ಟ್ ಆಗಿತ್ತು, ಇದು 3ನೇ ಎಡಿಷನ್ನು. ಬೆಂಕಿ ಕ್ರೇಜು. ಇದು ನಾನ್ RCB ಮ್ಯಾಚು ಬೆಂಗಳೂರಲ್ಲಿ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇಲ್ಲಾಂದ್ರೂ ಒಂದು 20,000 15 to 20K ಜನ ಇದ್ರು ಗುರು. ಅದ್ಭುತವಾದ ಕ್ರೌಡು. RCB ಅಂದ್ಕೊಂಡು ಒಳ್ಳೆ ಜೋಸ್ ತಗೊಂಡು. ಬಟ್ ಮ್ಯಾಚೇ ವರ್ಸ್ಟ್ ಆಗಿದ್ದು ಗುರು. ಅದೊಂದು ಬಿಟ್ಟರೆ ರೆಸ್ಟ್ ವಾಸ್ ಪರ್ಫೆಕ್ಟ್. ರೆಡಿ, ಎನಿ ಕಮೆಂಟ್ಸ್? ಕುಟ್ಟು ಔಟ್ ಅಷ್ಟೇ. ಹೆಂಗಿತ್ತು ಮ್ಯಾಚ? ಕುಟ್ಟು ಔಟ್, ಮ್ಯಾಚ್ ಕೈ ಕೊಡೋದು. ಅದು ಕುಟ್ಟಾದ್ಮೇಲೆ ಯಾರು ಹೊಡಿತಾರೆ ಅಂದರೆ ಅದು ಇಲ್ಲ. ಕುಟ್ಟು ಕ್ಯಾಚ್ ಕೈ ಕೊಡೋದು. ಅಷ್ಟು ವರ್ಷ ಆಗಿತ್ತು ಗುರು ಮ್ಯಾಚ್ ಅಂತೂ. ವೆರಿ ಡಿಸಪಾಯಿಂಟೆಡ್ ಬೈ ಮುಂಬೈ ಇಂಡಿಯನ್ಸ್. ಯಾಕೆ ಬಂದು RCB ಮೇಲೇನೆ ಆಡ್ತೀರಾ, ಬೇರೆ டீம்கள மேலேனோ ஆடி எடியா சூதுல தர்மனே நாட்டை விட்டுட்டு போறீங்க. என்னமோ இதுக்கு போய் முறைக்கிற. வெற்றியும் தோல்வியும் வீரனுக்கு ஜகஜம்.